ವಾರ್ತೆಗಳ ಪ್ರಾಯೋಜಕರು. ನನ್ನನ್ನು ರಾಯಚೂರು ನಗರಸಭೆಯ ನೂತನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿದ ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಧನ್ಯವಾದ ತಿಳಿಸುತ್ತಿರುವವರು ಎಸ್ ರಾಜು, ನಗರಸಭೆ ಸದಸ್ಯರು, ನಾಮನಿರ್ದೇಶಿತ, ಹರಿಜನವಾಡ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men beside vegetable market, cloth bazaar, रायचूर. कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರವಿವಾರ ಕರ್ಫ್ಯೂಗೆ ಜನರಿಂದ ದೊರೆಯದ ಸ್ಪಂದನೆ. ಮಾಂಸ ಮಾರಾಟ ವ್ಯಕ್ತಿಯ ಪೊಲೀಸ್ ವಶಕ್ಕೆ, ಕಾಲಿನಿಂದ ಒದ್ದು ತರಕಾರಿ ಬೀದಿಗೆ ಚೆಲ್ಲಿದ PSI. ಸೋಮವಾರದಿಂದ ಬಸ್ ಸಂಚಾರ ಪ್ರಾರಂಭ. ಸಿಬ್ಬಂದಿಗಳಿಂದ ಬಸ್ಗಳ ದುರಸ್ತಿ, ರಾಸಾಯನಿಕ ಸಿಂಪಡಣೆ. ವಾಸವಿ ಪೀಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಪೀಠಾರೋಹಣ. ಆರ್ಯವೈಶ್ಯ ಮಹಾಸಭಾದಿಂದ ವಿಶೇಷ ಪೂಜೆ, ಅನ್ನದಾನ. ನಗರಸಭೆ ಅಧ್ಯಕ್ಷರಿಂದ ಸದಸ್ಯರಿಗೆ ಬಂಗಾರದ ಉಂಗುರ ಕೊಡುಗೆ. ಇಂಧನ ಬೆಲೆ ಏರಿಕೆ ವಿರುದ್ಧ JDS ಹೋರಾಟ, ಎಂ ವಿರೂಪಾಕ್ಷಿ. ಬಾಲ್ಯ ವಿವಾಹ ತಡೆದ ರಕ್ಷಣಾ ಸಮಿತಿ, ಪಾಲಕರಿಗೆ ಎಚ್ಚರಿಕೆ. ಕೊರೋನಾ ಲಸಿಕೆ ಪಡೆಯಲು ಜನತೆಗೆ ಮುಂದಾಗಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಇಪ್ಪತ್ತೊಂದು ಜನರಲ್ಲಿ ಕೊರೋನಾ ಸೋಂಕು. ಕೊರೋನಾ ವೈರಸ್ನಿಂದ ಮಕ್ಕಳನ್ನು ರಕ್ಷಿಸಿ, ಸುದರ್ಶನ್. ಮತ್ತು ವಿಶ್ವ ಯೋಗ ದಿನಾಚರಣೆ. ಕೊರೋನಾ ಸೋಂಕಿನಿಂದ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲು ಬಸವಪ್ರಭು ಸಲಹೆ. ವಾರ್ತೆಗಳ ವಿವರ. ಸೋಮವಾರದಿಂದ ಲಾಕ್ಡೌನ್ ಸಡಿಲವಾಗಿದ್ದು, ಬೆಳಗ್ಗೆಯಿಂದ ಸಂಜೆ 5 ಗಂಟೆಯವರೆಗೆ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ನೀಡಲಾಗಿದೆ. ಆದರೆ ರವಿವಾರ ಕರ್ಫ್ಯೂ ಜಾರಿಗೆ ಜನರು ಸ್ಪಂದಿಸದೇ ಇರುವುದರಿಂದ ಪೊಲೀಸರು ಬೆಳಗಿನಿಂದಲೇ ವ್ಯಾಪಾರಸ್ಥರಿಗೆ ಬಿಸಿ ಮುಟ್ಟಿಸಿದರು. ಬೆಳಗ್ಗೆ ಅಗತ್ಯ ವಸ್ತುಗಳ ಖರೀದಿ ಅವಕಾಶ ಅವಧಿ ಮುಗಿದರೂ ವ್ಯಾಪಾರ ವಹಿವಾಟು ಎಂದಿನಂತೆ ನಡೆಯಿತು. ಪೊಲೀಸರು ತೆರಳಿ ವ್ಯಾಪಾರ ಸ್ಥಗಿತಗೊಳಿಸಬೇಕಾಯಿತು. ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿ ನಿಗದಿತ ಸಮಯ ಮೀರಿ ತರಕಾರಿ ವ್ಯಾಪಾರ ಮಾಡಿದ ಮಾರಾಟಗಾರರನ್ನು ತೆರವುಗೊಳಿಸಲಾಯಿತು.
ಪಿಎಸ್ಐಯೊಬ್ಬರು ತರಕಾರಿಯನ್ನು ಬಂದು ರಸ್ತೆಗೆ ಎಸೆದ ಘಟನೆ ನಡೆದಿದೆ. ರಸ್ತೆ ಬದಿಯಲ್ಲಿ ತರಕಾರಿ ಮಾರಾಟ ಮಾಡುತ್ತಿದ್ದ ಮಹಿಳೆಯೊಬ್ಬರ ತರಕಾರಿಯನ್ನು ಕಾಲಿನಿಂದ ಒದ್ದು ಬಿಸಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ರವಿವಾರದ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟವೂ ನಡೆದಿತ್ತು. ನಿಯಮ ಮೀರಿ ಮಾಂಸ ಮಾರಾಟದಲ್ಲಿ ತೊಡಗಿದ ವ್ಯಾಪಾರಿಯೊಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದರು. ನಗರದ ರಸ್ತೆಗಳಲ್ಲಿ ಸಂಚರಿಸಿದ ಪೊಲೀಸರು ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಸೋಮವಾರದಿಂದ ಜಿಲ್ಲೆಯಲ್ಲಿ ಬಸ್ ಸಂಚಾರ ಪ್ರಾರಂಭಗೊಳ್ಳುತ್ತಿರುವುದರಿಂದ ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಎಲ್ಲ ಬಸ್ಗಳಿಗೆ ರಾಸಾಯನಿಕ ಸಿಂಪಡಣೆ ನಡೆಸಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು. ನಗರದಲ್ಲಿ 3 ಡಿಪೋಗಳಲ್ಲಿ ಲಾಕ್ಡೌನ್ ಜಾರಿಗೊಂಡಾಗಿನಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಲಕ್ಷಾಂತರ ನಷ್ಟಕ್ಕೆ ಗುರಿಯಾಗಿರುವ ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆ ಈಗ ಬಸ್ ಸಂಚಾರಕ್ಕೆ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ. ಬಸ್ಗಳ ತಾಂತ್ರಿಕ ಸಮಸ್ಯೆಯನ್ನು ನೀಗಿಸುವ ಜೊತೆಗೆ ರಾಸಾಯನಿಕ ಸಿಂಪಡಣೆ ಮಾಡಿ ಪ್ರಯಾಣಕ್ಕೆ ಸಿದ್ಧತೆಯಲ್ಲಿ ಸಿಬ್ಬಂದಿಗಳು ತೊಡಗಿದರು. ಬಸ್ನಲ್ಲಿ ಅರ್ಧದಷ್ಟು ಜನರು ಪ್ರಯಾಣಕ್ಕೆ ಮಾತ್ರ ಅವಕಾಶ ನೀಡಲಾಗಿರುವುದರಿಂದ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳನ್ನು ಸಂಚರಿಸಲು ಸಂಸ್ಥೆ ಸಿದ್ಧತೆಯಲ್ಲಿ ತೊಡಗಿದೆ. ಜಿಲ್ಲೆಯ ಎಲ್ಲಾ ಡಿಪೋಗಳಲ್ಲಿಯೂ ಬಸ್ಗಳ ಸಂಚಾರಕ್ಕೆ ಸಿದ್ಧತಾ ಕಾರ್ಯಗಳು ಪ್ರಾರಂಭವಾಗಿವೆ. ಘಟಕ 2ರ ವ್ಯವಸ್ಥಾಪಕ ಹಸನ್ ಅಲಿ ಮಾತನಾಡಿ, ಸೋಮವಾರದಿಂದ ಅರ್ಧದಷ್ಟು ಬಸ್ಗಳನ್ನು ಅಂತರ ತಾಲೂಕು ಮತ್ತು ಜಿಲ್ಲೆಗಳಿಗೆ ಪ್ರಯಾಣಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚಾಲಕರು ಮತ್ತು ನಿರ್ವಾಹಕರಿಗೆ ಕೊರೋನಾ ಪರೀಕ್ಷೆ ಪಡೆದು ಕರ್ತವ್ಯಕ್ಕೆ ನಿಯುಕ್ತಿಗೊಳಿಸಲಾಗುತ್ತದೆ. ಅರ್ಧದಷ್ಟು ಮಾತ್ರ ಪ್ರಯಾಣಿಕರ ಪ್ರಯಾಣಕ್ಕೆ ಅವಕಾಶವಿದ್ದು, ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿಕೊಂಡು ಪ್ರಯಾಣಿಸಬೇಕು. ಮಾಸ್ಕ್ ಇಲ್ಲದವರಿಗೆ ಅವಕಾಶ ಇಲ್ಲ. ಮಾಸ್ಕ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು.
ಬೆಂಗಳೂರಿನ ವಾಸವಿ ಪೀಠದ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ದ್ವಿತೀಯ ಪೀಠಾರೋಹಣದ ಕಾರ್ಯಕ್ರಮದ ಅಂಗವಾಗಿ ನಗರದ ವಾಸವಿ ನಗರ ಶ್ರೀ ವಾಸವಿ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ವಾಸವಿ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ, ಗೋಪೂಜೆ ಕಾರ್ಯಕ್ರಮಗಳನ್ನು ಆರ್ಯವೈಶ್ಯ ಮಹಾಸಭಾದಿಂದ ಆಯೋಜಿಸಲಾಗಿತ್ತು. ಆರ್ಯವೈಶ್ಯ ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್ ಇವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ಜರುಗಿದವು. ಸಮಾಜದಲ್ಲಿ ಸಾಧನೆಗೈದ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಆಲೂರು ವೆಂಕಟೇಶ್, ಜಿಸಿಐ ವಿಶ್ವನಾಥ್ ಮಹಿಳಾ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗೋಶಾಲೆ ಪೂಜೆ ಹಾಗೂ ಅನಾಥ ಮತ್ತು ಅಂಧ ಮಕ್ಕಳ ಶಾಲೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಜರುಗಿದವು. जय बोलो वासवी माता की जय बोलो वासवी माता की प्रियं देवी मुखपये श्रीर्महादेवी काम
ನನಗೆ ಸದಾ ಇರಲಿ. ಎಲ್ಲ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೈ ಅಚೀವ್ಮೆಂಟ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಜೈ ವಾಸವಿ ಮಾತಾ. ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್ ಮಾತನಾಡಿ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ವಾಸವಿ ಪೀಠದಲ್ಲಿ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಪೀಠಾರೋಹಣ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರಾರಂಭವಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲ. ಭಕ್ತಿ ಹಾಗೂ ಶಂಕರ ಟಿವಿಯಲ್ಲಿ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ವಾಸವಿ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆರ್ಯವೈಶ್ಯ ಮಹಾಸಭಾದಿಂದ ನಡೆಸಲಾಗುತ್ತಿದೆ. ಅನೇಕ ಮಹಿಳಾ ಮಂಡಳಿಗಳ ಮಹಿಳೆಯರು, ಸಮಾಜ ಮುಖಂಡರುಗಳು ಭಾಗಿಯಾಗಿದ್ದಾರೆ. ಸಮಾಜ ಹಿರಿಯರಾದ ಸಾವಿತ್ರಿ ಪುರುಷೋತ್ತಮ್ ಇವರು ಪೀಠಾರೋಹಣದ ಕಾರ್ಯಕ್ರಮದ ಸ್ವಾಗತ ಸಮಿತಿ ಸದಸ್ಯರಾಗಿ ನೇಮಕವಾಗಿರುವುದಕ್ಕೆ ಅಭಿನಂದಿಸಿದರು. ಎರಡನೇ ಪೀಠಾರೋಹಣ ಕಾರ್ಯಕ್ರಮ ಇದ್ದ ಕಾರಣ ರಾಯಚೂರು ನಗರದಲ್ಲಿ ಆದಿವಾಸಿ ನಗರಸ್ಥ ದೇವಸ್ಥಾನ ಮತ್ತು ವಾಸವಿ ನಗರ ವಾಸವಿ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜೆ ಇದ್ದ ಕಾರಣ ಸಮಾಜ ಬಂಧುವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಎರಡು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಶ್ರೀ ವಾಸವಿ ದೇವಸ್ಥಾನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾದಂತಹ ಕುಂಟ್ನಾಳ್ ವೆಂಕಟೇಶ್ ಅವರು, ನಿರ್ದೇಶಕರಾದಂತಹ ಎಂ.ಆರ್. ಹನುಮಂತಯ್ಯವರು ಮತ್ತು ನಿರ್ದೇಶಕರಾದಂತಹ ದೇವಪಲ್ಲಿ ವಾಸ್ ಅವರು, ನಿರ್ದೇಶಕರಾದಂತಹ ಡಿ ಜಗದೀಶ್ ಗುಪ್ತ ಅವರು ಮತ್ತು ಅದೇ ರೀತಿ ನಾಮ ನಿರ್ದೇಶಕರಾದಂತಹ ಮೈಲಾಪುರ್ ಮೂರ್ತಿಯವರು, ಜಿಲ್ಲಾ ಸಮಿತಿಯ ಸದಸ್ಯರಾದಂತಹ ವೀರೇಶ್ ಅವರು ಮತ್ತು ಶ್ರೀನಿವಾಸ್ ಅವರು, ಜಿಲ್ಲಾ ಕಮಿಟಿಯ ಎಲ್ಲ ಸದಸ್ಯರು. ಇದರಲ್ಲಿ ವಿಶೇಷ ಏನೆಂದರೆ ನಮ್ಮ ಸ್ವಾಗತ ಸಮಿತಿಯ ಸದಸ್ಯರಾದಂಥ ಸಾವಿತ್ರಿ ಪುರುಷೋತ್ತಮ ಅವರ ಜಿಲ್ಲೆಗೆ ಅವರ ಒಂದು ನೇಮಕ ಮಾಡಿದ ಮೇಲೆ ಜಿಲ್ಲೆಯಲ್ಲಿ ಈ ಒಂದು ವಾಸವಿ ಪೀಠಾರೋಹಣ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದುಕೊಂಡು ಹೋಗಿದೆ. ಇದರಿಂದ ಅವರಿಗೂ ಕೂಡ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಮತ್ತು ರಾಯಚೂರು ನಗರ ಮತ್ತು ರಾಯಚೂರು ಜಿಲ್ಲೆಯಿಂದ ಅವರಿಗೆ ಒಂದು ಸ್ವಾಗತಿಸಿ ಸನ್ಮಾನಿಸ ಅವರಿಗೊಂದು ಧನ್ಯವಾದಗಳನ್ನು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದಿಂದ ರಾಯಚೂರು ಸಮಾಜದ ಯಾರೇ ಒಂದು ವ್ಯಕ್ತಿ ಮಹಿಳೆಯರಾಗಲಿ ಮತ್ತು ಪುರುಷರಾಗಲಿ ಒಂದು ಸಮಾಜದ ಸಾಧನೆಯಲ್ಲಿ ಪಾಲ್ಗೊಂಡಾಗ ಅವರಿಗೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವಿಶೇಷವಾಗಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಈ ಒಂದು ಅವಧಿಯಲ್ಲಿ ನಾವು ಮಾಡ್ಕೊಂಡಿದ್ವಿ. ಅದೇ ರೀತಿ ಈ ದಿನ ರಾಯಚೂರಿನ ನಗರಸಭೆ ಸದಸ್ಯರಾದಂತಹ ನಾಮ ನಿರ್ದೇಶಕರಾದಂತಹ ಆದೂರು ವೆಂಕಟೇಶ್ ಅವರು ಮತ್ತು ಅದೇ ರೀತಿ ರಾಧವರಂತ ಮಹಿಳಾ ಮಂಡಳಿಯ ಅಧ್ಯಕ್ಷರು ಮತ್ತು ಅದೇ ರೀತಿ ಕೆಸಿ ವಿಶ್ವರಾಜರಿಗೆ ಕೂಡ ಸನ್ಮಾನ ಮಾಡಲಾಗಿದೆ. ಇವತ್ತು ಈ ವಾಸವಿ ದೇವಸ್ಥಾನದಲ್ಲಿ ನಡೆದಂತ ಎಲ್ಲಾ ಕಾರ್ಯಕ್ರಮಕ್ಕೆ ಈಗಿನ ಇಲ್ಲಿ ಇದ್ದಂತ ಉಪಸ್ಥಿತರಾದಂತಹ ಶ್ರೀ ನಗರೇಶ್ವರ ದೇವಸ್ಥಾನ ಅಧ್ಯಕ್ಷರಾದಂತಹ ಕೊಂಡಾ ಕೃಷ್ಣಮೂರ್ತಿ ಅವರು, ಮಾರಂ ತಿಮ್ಮಣ್ಣವರು, ಎಂ.ಆರ್. ವೀರಣ್ಣವರು ಮತ್ತು ಮಾರಂ ದತ್ತಣ್ಣವರು ಮತ್ತು ಈ ವಾಸವಿ ದೇವಸ್ಥಾನ ಅಧ್ಯಕ್ಷರಾದಂತಹ ಶ್ರೀನಾಥ್ ಅವರುಗಳಿಗೂ ಎಲ್ಲರಿಗೂ ಮಹಾಸಭಾ ಧನ್ಯವಾದ. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಎಂ.ಆರ್. ಹನುಮಂತಯ್ಯ, ಜಗದೀಶ್ ಗುಪ್ತಾ, ಮೈಲಾಪುರ್ ಮೂರ್ತಿ, ವೀರೇಶ್, ಶ್ರೀನಿವಾಸ್, ಎಂ.ಆರ್. ವೀರಯ್ಯ, ಮಾರಂ ದತ್ತಣ್ಣ, ಕಾರ್ತಿಕ್, ದೇವನಪಲ್ಲಿ ವಾಸುದೇವ್ ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದರು. ಈಗ ಜಾಹೀರಾತು. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ, ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ಕಾಲಿಗೆ ಸೋಲುವ ಮಗುವ ಮನಸ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ. ಹೃದಯಪೂರ್ವಕ ಧನ್ಯವಾದಗಳು. ನನ್ನನ್ನು ರಾಯಚೂರು ನಗರಸಭೆ ನೂತನ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿದ ಕಾರಣೀಭೂತರಾದ ನಗರ ಕ್ಷೇತ್ರದ ದೀನ ದಲಿತರ ಬಂಧು ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಕೊರೋನಾ ಮಹಾಮಾರಿಯನ್ನು ಹಿಮ್ಮೆಟ್ಟಿಸಲು ಹಗಲಿರುಳು ಶ್ರಮಿಸಿ ರಾಯಚೂರು ಜಿಲ್ಲೆಗೆ 50 ವೆಂಟಿಲೇಟರ್, ಬೃಹತ್ ಆಕ್ಸಿಜನ್ ಕಂಟೇನರ್ ಅನ್ನು ತಂದು ಕೋವಿಡ್ ಬಾಧಿತ ಜನರ ಜೀವ ಉಳಿಸಿದ ಆತ್ಮಬಂಧು ಇವರಿಗೆ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದ ತಿಳಿಸುತ್ತಿರುವವರು ಎಸ್ ರಾಜು, ನಗರಸಭೆ ಸದಸ್ಯರು, ನಾಮನಿರ್ದೇಶಿತ, ಹರಿಜನವಾಡ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್
ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9483029799 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147282561. Lakshmi Raghavendra Memorial Trust, Lucky Infotech, Institute of Computer Training. Courses: Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCTTC, Diploma in Computer Teacher Training Course, DIFA, Diploma in Computer Financial Accounting, C, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9488111426 83103 SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Mobile 9986267919 99169207886.
रायचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। रायचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಯಾವೊಬ್ಬ ಸದಸ್ಯರು ಮಾತನಾಡಬಾರದು ಎಂದು ಎಲ್ಲದಕ್ಕೂ ಪಾಸ್ ಎನ್ನಬೇಕೆಂದು ನಗರಸಭೆ ಅಧ್ಯಕ್ಷ ಎಲ್ಲ ಸದಸ್ಯರಿಗೆ ಬಂಗಾರದ ಉಂಗುರ ನೀಡಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ನಗರದಲ್ಲಿ ಅನೇಕ ಸಮಸ್ಯೆಗಳಿವೆ. ಕಾಮಗಾರಿಗಳು ನಡೆಯುತ್ತಿಲ್ಲ. ಕುಡಿಯುವ ನೀರು, ರಾಜಕಾಲುವೆ, ರಸ್ತೆ, ಬೀದಿ ದೀಪಗಳ ಸಮಸ್ಯೆಗಳು ಹೆಚ್ಚಾಗಿವೆ. ಈ ಬಗ್ಗೆ ನಗರಸಭೆಯ ಯಾವೊಬ್ಬ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಮಾತನಾಡದೆ ಎಲ್ಲದಕ್ಕೂ ಪಾಸ್ ಎಂದಿದ್ದಾರೆ ಎಂದು ಆರೋಪಿಸಿದರು. ನಗರಸಭೆಯ ಬಜೆಟ್ ಸಭೆಯಲ್ಲಿಯೂ ಯಾರೂ ಮಾತನಾಡಿಲ್ಲ. ಸಾರ್ವಜನಿಕರಲ್ಲಿ ಸದಸ್ಯರ ಬಗ್ಗೆ ಅನುಮಾನ ಮೂಡಿದೆ. ನಗರಸಭೆ ಸದಸ್ಯರು ಸಭೆಗೆ ಹೋಗಿದ್ದು ತಮ್ಮ ಲಾಭಕ್ಕಾಗಿ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ನಗರಸಭೆ ಸಭೆಗಳಲ್ಲಿ ಪ್ರತಿಯೊಬ್ಬ ಸದಸ್ಯರು ಮಾತನಾಡುತ್ತಿದ್ದರು. ಇದೀಗ ಎಲ್ಲವನ್ನು ಬದಲಾಯಿಸಿದ್ದಾರೆ. ಸುಮ್ಮನೆ ಇರಲು ಎಲ್ಲರನ್ನೂ ಖುಷಿಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸಾಮಾನ್ಯ ಸಭೆಯಲ್ಲಿ ಎಲ್ಲವೂ ಪಾಸ್ ಮಾಡಿದ್ದಾರೆ. 41 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿವೈರ್ಗಳಲ್ಲಿ ಬೋರ್ವೆಲ್ ಕೊರೆಯಲು ಅನುದಾನ ನಿಗದಿಪಡಿಸಿದ್ದಾರೆ. ಒಂದು ಬೋರ್ವೆಲ್ ಕೊರೆಯಲು 30 ರಿಂದ 40 ಸಾವಿರವಾಗುತ್ತದೆ. ಎಲ್ಲೆಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆಂಬುದು ಯಾವ ಸದಸ್ಯರು ಪ್ರಶ್ನೆ ಮಾಡಿಲ್ಲ. 19 ಲಕ್ಷ ರೂಪಾಯಿಗಳಲ್ಲಿ ಟ್ರ್ಯಾಕ್ಟರ್ ಟ್ರಾಲಿ ರಿಪೇರಿ ಸೇರಿ 20 ಲಕ್ಷ ರೂಪಾಯಿ ಅಜೆಂಡಾದಲ್ಲಿ ಇದ್ದು, ಈ ಬಗ್ಗೆ ಸದಸ್ಯರು ಎಲ್ಲಿ ಯಾವ ಕಾಮಗಾರಿ ಮಾಡಿದ್ದೀರಿ ಎಂದು ಮಾತನಾಡಿಲ್ಲ. 35 ವಾರ್ಡ್ಗಳ ಸದಸ್ಯರು ಮಾತನಾಡದೆ ಇರಲು ಅಧ್ಯಕ್ಷರು ಎಲ್ಲರಿಗೂ ಬಂಗಾರದ ಉಂಗುರವನ್ನು ನೀಡಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಇವತ್ತು ತಮ್ಮ ಸ್ವಂತ ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ನಗರಸಭೆಗೆ ಹೋಗಿದ್ದಾರಂತಕ್ಕಂಥ ಒಂದು ಅನುಮಾನ ಇವತ್ತು ಸಾರ್ವಜನಿಕರಲ್ಲಿ ಇರತಕ್ಕಂಥ ಸಾಧ್ಯ. ಏನು ಬಜೆಟ್ ಮೀಟಿಂಗು ಮತ್ತು ಮೊನ್ನೆ ಆಗಿರ್ತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನಗಳನ್ನ ನೋಡಿದ್ರೆ ಕಳೆದ 30 ವರ್ಷಗಳ ಹಿಂದೆ ಒಂದು ಪದ್ಧತಿ ಇತ್ತು. ನಗರಸಭಾ ಎಲ್ಲಾ ಸದಸ್ಯರುಗಳಿಗೆ ಪ್ರವಾಸಿ ಮಂತ್ರಿಗಳಲ್ಲಿ ಭಾರೀ ಭೋಜನ ಕೂಟವನ್ನ ಮಾಡಿಸಿ ಅಲ್ಲಿಂದ ಅವರುಗಳನ್ನ ಸಾಮಾನ್ಯ ಸಭೆ ನಗರಸಭೆಗೆ ಕರ್ಕೊಂಡ್ಬಂದು ಪೆಪ್ಸಿ ಮತ್ತು ಕೋಕೋ ಕೋಲಾ ಕುಡಿದು
ಕೇವಲ ಪಾಸ್ ಮಾಡಿ ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಕಳೆದ 30 ವರ್ಷಗಳಿಂದ ಇತ್ತು. ನಾವು ನಗರಸಭೆಗೆ ಪ್ರವೇಶ ಮಾಡಿದ ನಂತರ ಆ ದಾಖಲೆಯನ್ನು ಮುರಿದು ನಗರದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡತಕ್ಕಂಥ ಒಂದು ಪದ್ಧತಿಯನ್ನು ಉಳಿಸಿದ್ದು ಅದೇ ಪದ್ಧತಿ ಇವತ್ತು ನಗರಸಭೆಯಲ್ಲಿ ಇತ್ತು. ಆದರೆ ಮೊನ್ನೆ ಕೈಗೊಂಡಿರ್ತಕ್ಕಂಥ ಕಾಮಗಾರಿಗಳು ಇವತ್ತು ನಾನು ಪತ್ರಿಕೆಗಳಲ್ಲಿ ಮತ್ತು ಅಜೆಂಡಾ ಕಾಪಿಯನ್ನು ನೋಡಿದಾಗ 41 ಲಕ್ಷ ಡಿವೈಡರ್ಗಳಲ್ಲಿ ಬೋರ್ಡ್ಗಳಿಂದ ಕೊಡ್ತಕ್ಕಂಥದಕ್ಕೆ ವಿತೌಟ್ ಟೆಂಡರ್, ವಿತೌಟ್ ಕಾಮಗಾರಿಗೆ ಕಾರ್ಯಾದೇಶ ಯಾವುದು ಇಲ್ಲದಿಲ್ಲ. ಯಾರು ಮಾಡ್ಯಾರ ಯಾವ್ದು ಮಾಡ್ಯಾರ ಏನು ಗೊತ್ತಿಲ್ಲ. 35 ಜನ ಟಪ್ 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 ಅಂತ ಪಾಸ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. 19 ಲಕ್ಷ ಟ್ರ್ಯಾಲಿಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಒಂದು 20 ಲಕ್ಷ ದುರಸ್ತಿಗೆ ಮಾಡಿರ್ತಕ್ಕಂಥದ್ದು, ಇನ್ನು ಹಲವಾರು ಅಸೆಂಬ್ಲಿಗಳಲ್ಲಿ ಈಗಾಗಲೇ ಕಾಮಗಾರಿಗಳನ್ನ ಮಾಡಿ ಕೇವಲ ಬಿಲ್ಗಳನ್ನ ಎತ್ತಲಿಕ್ಕೆ ಮಾತ್ರ ಪಾಸ್ ಮಾಡ್ತಿರ್ತಕ್ಕಂಥದ್ದು ಇಂದಿನ ದೃಷ್ಟಿಯಲ್ಲಿ ನಾವು ನೋಡಿದ್ವಿ. ಯಾಕೆ ಪಾಸ್ ಆಯಿತು ಅಂತಂದ್ರೆ ನಗರಸಭೆಯ ಪ್ರಥಮ ಪ್ರಜೆ 35 ಜನ ಕೌನ್ಸಿಲರ್ಗಳಿಗೆ ಒಂದು ದಿನ ಮುಂಚಿತವಾಗಿ ಮುಂಗಡಗಳನ್ನು ಕೊಟ್ಟಿದ್ದ ಅಂತಕ್ಕಂಥದ್ದು ಬಹಿರಂಗ ಮಾಡಿದ್ರು. ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಸಾರ್ವಜನಿಕರ ತೆರಿಗೆ ಹಣದಿಂದ ನಗರಸಭೆಯಲ್ಲಿ ಇವತ್ತು ಲೂಟಿ ಆಗ್ತಾ ಇದೆ. ಹಿರಿಯ ಸದಸ್ಯರು ಮೌನವಾಗಿದ್ದಾರೆ, ಬಿಲ್ಗಳನ್ನ ಯಥೇಚ್ಛವಾಗಿ ಇಟ್ಕೊಳ್ತಾ ಇದ್ದಾರೆ. ಡಿವೈಡರ್ಗಳಲ್ಲಿ 41 ಲಕ್ಷ ಇಟ್ಟಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಡಿವೈಡರ್ಗಳಲ್ಲಿ ಬೋರ್ಡ್ಗಳನ್ನು ಕೊಡೋದು ನಗರಸಭೆ ಸಾಮಾನ್ಯ ಸಭೆಗೆ ಮುಂಚಿತವಾಗಿ ಸಾಮಾನ್ಯ ಸಭೆಯಲ್ಲಿ ಯಾರು ಕೂಡ ಮಾತಾಡಬೇಡಪ್ಪ ಅಂತೇಳಿ ಉಂಗುರಗಳನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅಧ್ಯಕ್ಷರು. ಬಂಗಾರದ ಉಂಗುರ ಆ ಮೂಲಕ ಸರ್ 35 ಜನ ಕೌನ್ಸಿಲರ್ಸ್ 35 ಮೆಂಬರ್ ಕೌನ್ಸಿಲರ್ಸ್ಗೆ ಉಂಗುರಗಳನ್ನ ಅವತ್ತು ಕೊಟ್ಟಿರೋದ್ರಿಂದ ನಗರಸಭೆಯಲ್ಲಿ ಯಾರು ಕೂಡ ಪ್ರಶ್ನೆ ಆಗಲಾರಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀನು ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದ ದಾಖಲೆಯನ್ನ ನಾನು ನೇರವಾಗಿ ಹೇಳ್ತೀನಿ. ಎಲ್ಲಿ ದಾಖಲೆ ಓಟಾಗಿ ಹೇಳ್ಬೇಕ, ಇನ್ನೊಂದು ಕಡೆ ಇರ್ಬೇಕ ದಾಖಲೆ ಅಂತಂದ್ರೆ ಅವ್ರು ಕೋಡಿ ಬರ್ಬೇಕಾಗ್ತದೆ ದಾಖಲೆ. ನಾನು ನೋಡಿ ಬ್ರದರ್, ಇವತ್ತು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. 35 ಜನಕ್ಕೆ ಮುಂಗಡಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇದು ವಾಸ್ತವಾಂಶ, ಇದು ಸತ್ಯ. ಇದು ಆ ಒಂದು ಕಾರಣಕ್ಕೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಯಾವೊಬ್ಬ ಸದಸ್ಯರು ಮಾತಾಡಿಲ್ಲ. ಡಿವೈಡರ್ಗಳಲ್ಲಿ 41 ಲಕ್ಷ ಬೋರ್ವೆಲ್ಗಳನ್ನು ಕೊಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಬಿಲ್. ನಗರದಲ್ಲಿ ಕಸ ವಿಲೇವಾರಿ ಆಗುತ್ತಿಲ್ಲ. ನಗರದ ಎಲ್ಲ ಕಡೆ ಕಸದ ರಾಶಿ ತುಂಬಿದೆ. ನಗರವು ದುರ್ವಾಸನೆಯಿಂದ ಕೂಡಿದೆ. 2 ದಿನಕ್ಕೊಂದು ಬಾರಿ ನೀರು ಬಿಡಲಾಗುತ್ತಿದೆ. ಈ ಬಗ್ಗೆ ಸದಸ್ಯರು ಮಾತನಾಡದೆ ಮೌನ ವಹಿಸಿದ್ದಾರೆ ಎಂದರು. ನಗರದ ಮಾವಿನಕೆರೆ ಒತ್ತುವರಿಯಾಗಿದ್ದು ಸಂಪೂರ್ಣವಾಗಿ ಸರ್ವೆ ಮಾಡಲು ಒತ್ತಾಯಿಸಿದ್ದು, ಇದೀಗ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು 5 ಜನ ಸರ್ವೇಯರ್ಗಳ ಆರ್ಡಿಎ ಮತ್ತು ನಗರಸಭೆ ಅಧಿಕಾರಿಗಳನ್ನೊಳಗೊಂಡವರನ್ನು ನೇಮಕ ಮಾಡಿ ಸರ್ವೆ ಮಾಡಲು ಆದೇಶ ನೀಡಿದ್ದಾರೆ. 125 ವರ್ಷಗಳ ಹಿಂದೆ ಇದ್ದ ಕೆರೆಯ ಮ್ಯಾಪ್ ಪ್ರಕಾರ ಸರ್ವೆ ಮಾಡಿ ಒತ್ತುವರಿ ಮಾಡಿದ ಎಲ್ಲವನ್ನು ತೆರವು ಮಾಡಬೇಕು ಎಂದು ಹೇಳಿದರು. ನಗರಸಭೆಯ ಸದಸ್ಯರು ತಮ್ಮ ವಾರ್ಡುಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಬೇಕು ಹಾಗೂ ಕಾಮಗಾರಿಗಳು ಕೈಗೊಳ್ಳಬೇಕು ಎಂದ ಅವರು, ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಎನ್ನುವಂತೆ ಕಾಂಗ್ರೆಸ್ ಪಕ್ಷದ ಬೋಸರಾಜ್ ಮತ್ತು ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ನಡುವೆ ನಗರಸಭೆಯು ಬಡವಾಗುತ್ತಿದೆ. ನಗರದ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಜನರು ಛೀಮಾರಿ ಹಾಕುತ್ತಿದ್ದಾರೆ. ಈ ಬಗ್ಗೆ ಪ್ರತಿಯೊಬ್ಬ ಸದಸ್ಯರು ಎಚ್ಚೆತ್ತುಕೊಂಡು ನಗರದ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು. ನಮ್ಮ ಡಿಸಿ ಆಫೀಸ್ ಮನೆ ಮುಂದಿರ್ತಕ್ಕಂಥ ರಸ್ತೆ, ಸ್ಟೇಷನ್ ರಸ್ತೆ, ಒಂದು 4-5 ರಸ್ತೆಗಳಲ್ಲಿ ಎಷ್ಟು ಬೋರ್ಡಿರ್ಬೋದು. ನಾವು ಮೊನ್ನೆ ನಮ್ಮ ಮನೆಯಲ್ಲಿ ಕೊಂಡಿದ್ದು 30,000 ಒಂದು ಬೋರ್ಡ್ ಕೊಡ್ತೀವಿ. 150 ಫೀಟ್ ಬೋರ್ವೆಲ್ ಬೇಕು. 35,000 ರೂಪಾಯಿ ಒಂದು ಫೀಟ್ ಅಂತೇಳಿ ಕಾಂಟ್ರಾಕ್ಟ್ಲಿಂದ ಮಾಡಿಸಿದ್ದು 30,000 ರೂಪಾಯಿ ಒಂದು ಬೋರ್ವೆಲ್ ಬೇಕು. 41 ಲಕ್ಷ ಬೋರ್ವೆಲ್ ಅಂತಂದ್ರೆ ಎಲ್ಲಿ ಎಷ್ಟು ಕೊಡ್ತಿರ್ಬೇಕು ಇವರು ಡಿವೈಡರ್.
ಎಲ್ಲಿ ಬೇಕಾದಲ್ಲಿ ಹಂದಿಗಳು ರಸ್ತೆ ಮೇಲೆ ತಿರುಗಾಡ್ತಕ್ಕಂಥದ್ದು, ಎಲ್ಲಿ ಕೂಡ ಕಸ ವಿಲೇವಾರಿ ಆಗ್ತಾ ಇಲ್ಲ, ಕಸ ವಿಲೇವಾರಿ ಎಲ್ಲಿ ಆಗ್ತಾ ಇಲ್ಲ. ಮತ್ತು ಪೌರ ಕಾರ್ಮಿಕರು ಯಾವ ಭಾಗದಲ್ಲಿ ಮಾಡುತ್ತಾರೋ, ಯಾವ ಭಾಗದಲ್ಲಿ ಇಲ್ಲೋ ಅದು ಉಸ್ತುವಾರಿ ಯಾರು, ಅಲ್ಲಿ ಸ್ಯಾನಿಟೈಸರ್ ಇನ್ಸ್ಪೆಕ್ಟರ್ ಯಾರು, ಕಮಿಷನರ್ ಯಾರು, ಅಧ್ಯಕ್ಷರು ಯಾರು, ಆ ಭಾಗದ ನಗರಸಭೆ ಸದಸ್ಯರು ಏನು ಮಾಡ್ತಾರೋ ಗೊತ್ತಾಗ್ತಾ ಇದೆ. ಇವತ್ತು ಇಡೀ ಸಿಟಿನೇ ಇವತ್ತು ಒಂಥರ ಧೂಳು ತುಂಬಿರ್ತಕ್ಕಂಥ, ಕಸ ತುಂಬಿರ್ತಕ್ಕಂಥ ನಗರ ಆಗಿದೆ. ಇದು ಒಂದು ಕಡೆ ಆದ್ರೆ, ದಿನಕ್ಕೆ ನಮ್ಮ ರೈತರಲ್ಲಿ ನಾವು ಸುಮಾರು ನನ್ನ ಮನೆಯಲ್ಲಿ 2 ದಿನಕ್ಕೆ ಒಂದ್ಸಲ ನೀರು ಬರುತ್ತೆ, 2 ದಿನಕ್ಕೆ ಒಂದ್ಸಲ ನೀರು ಬರುತ್ತೆ. ಇವತ್ತರವರೆಗೆ ಕೂಡ ಅದ್ರ ಬಗ್ಗೆ ಯಾರು ಕೂಡ ಕಾಳಜಿ ಮಾಡ್ತಾ ಇಲ್ಲ. ಏನಾಗ್ತದೆ ಅಂತಂದ್ರೆ ಪರಿಸ್ಥಿತಿ, ಇವತ್ತು ಗಂಡ ಹೆಣ್ಣರ ನಡುವೆ ಕೂಸು ಬಡವಾಗಿತ್ತಂತ. ಒಂದು ಕಡೆ ಕಾಂಗ್ರೆಸ್ಸಿನ ಬೋಸಲಾಗಿ, ಒಂದು ಕಡೆ ಬಿಜೆಪಿಯ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ನನ್ನ ಕೌನ್ಸಿಲರ್ಗಳು ನನ್ನ ಜೊತೆ ಇರಬೇಕು, ನನ್ನ ಕೌನ್ಸಿಲರ್ಗಳು ನನ್ನ ಜೊತೆ ಇರಬೇಕು, ಅವ್ರ ಹತ್ರ ನೀವು ಹೋಗ್ಬಾರ್ದು, ಇವ್ರ ಹತ್ರ ನೀವು ಹೋಗ್ಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನಲ್ಲಿ ಇವತ್ತು ಏನಾಗ್ತದೆ, ನಗರಸಭೆಯಲ್ಲಿ ಎಲ್ಲರೂ ಮರೆತು ಬಿಟ್ಟಿವಿ, ಎಲ್ಲರೂ ನಗರಸಭೆಯನ್ನು ಮರೆತು ಬಿಟ್ಟಿವಿ. ಇವತ್ತು ನಾನು ನಗರಸಭೆಗೆ ಕಳೆದ ಒಂದು 15 ದಿನ ಕೆಳಗಡೆ ಒಂದು ಪತ್ರಿಕೆ ಘೋಷಣೆ ಮಾಡಿದೆ, ಮಾವಿನಕೆರೆ ಉಳಿಸತಕ್ಕಂಥದ್ದು. ಅದನ್ನು ನಾನು ಅಪೀಲ್ ಮಾಡಿಕೊಂಡೆ, ಪ್ರಜ್ಞಾವಂತ ನಗರಸಭಾ ಸದಸ್ಯರು ಸಭೆಯಲ್ಲಿ ಚರ್ಚೆ ಮಾಡಿದಂಥದ್ದು ಯಾವುದು ಪ್ರಜ್ಞೆ ಇಲ್ಲ ಅನ್ನೋದು ಗೊತ್ತಾಯಿತು. ಕಳೆದ 3 ದಿನಗಳ ಕೆಳಗೆ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾದಾಗ ಜಿಲ್ಲಾಧಿಕಾರಿಗಳು ಈ 125 ವರ್ಷಗಳಿಂದ ಇದ್ದಿರ್ತಕ್ಕಂಥ ನಿಜಾಂ ಕಾಲದ ಮ್ಯಾಪ್ನ ಪ್ರಕಾರ ಸರ್ವೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. 5 ಜನ ಸರ್ವೇಯರ್ಸ್, RDA ಕಮಿಷನರ್, ಮುನ್ಸಿಪಲ್ ಕಮಿಷನರ್ ಮತ್ತು ರೆವಿನ್ಯೂ ಅಧಿಕಾರಿಗಳು, ತಹಸೀಲ್ದಾರರು, ಆರ್ಐಗಳೆಲ್ಲ ಸೇರಿಕೊಂಡು ವಿತ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನೀವು ಸರ್ವೆ ಮಾಡಬೇಕಂತಕ್ಕಂಥ ಆದೇಶ ಮಾಡಿದ್ರು. ಒಂದು ರೀತಿಯಲ್ಲಿ ನಾವು ಹೋರಾಟಕ್ಕೆ ನಮ್ಮ ಇದಕ್ಕೆ ಒಂದು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ H.K. ಕುಮಾರಸ್ವಾಮಿ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಾ ಕೇಂದ್ರಗಳ ತಹಸೀಲ್ದಾರ್ ಆಫೀಸ್ಗಳಲ್ಲಿ, ತಾಲೂಕಾ ಜನತಾದಳ ಘಟಕ ವತಿಯಿಂದ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಜನತಾದಳ ಕಚೇರಿ ಘಟಕದ ವತಿಯಿಂದ ಒಂದು ಪ್ರತಿಭಟನೆಯನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೊಡ್ತಕ್ಕಂಥದ್ದು ನಾಳೆ ಮಂಗಳವಾರ ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಗಂಭೀರವಾದಂಥ ಇವತ್ತು ಸಮಸ್ಯೆ, ಜನಸಾಮಾನ್ಯರು ತತ್ತರಿಸಿ ಹೋಗ್ತಕ್ಕಂಥ ಸಮಸ್ಯೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಕೂಡ ಪೆಟ್ರೋಲ್ 100 ರೂಪಾಯಿ ಆಗಿರ್ತಕ್ಕಂಥದ್ದು, ಡೀಸೆಲ್ 90 ರೂಪಾಯಿ ಆಗಿರ್ತಕ್ಕಂಥದ್ದು, ದಿನಸಿ ಧಾನ್ಯಗಳು 80 ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು 200 ರೂಪಾಯಿ ಆಗಿರ್ತಕ್ಕಂಥದ್ದು, ಪವರ್ ಬಿಲ್ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು, ಈ ಎಲ್ಲ ಕೂಡ ದರವನ್ನು ಹೆಚ್ಚಿಗೆ ಮಾಡಿರೋದ್ರಿಂದ ಜನಸಾಮಾನ್ಯರ ಮೇಲೆ ನೇರವಾಗಿ ಪರಿಣಾಮ ಬೀರ್ತಕ್ಕಂಥದ್ದು. ಇವತ್ತು ಡೀಸೆಲ್, ಪೆಟ್ರೋಲ್, ಗ್ಯಾಸ್, ವಿದ್ಯುತ್ ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ದೊಡ್ಡ ಹೊಡೆತ. ಇವತ್ತು ಎಲ್ಲಾರು ಕೂಡ ದಿವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಗಿರಿಸ್ಕೊಂಡು ಇವತ್ತು ಆಗಿರ್ತಕ್ಕಂಥ ಸಂದರ್ಭ. ಈಗ ಒಂದೊಂದು ದಿನಸಿ ಧಾನ್ಯಗಳ ಮೇಲೆ ಗಮನಕ್ಕೆ ಇರತಕ್ಕಂಥದ್ದು. ಹೀಗಾಗಿ ಜನಸಾಮಾನ್ಯರಿಗೆ ಹೊರೆಯಾಗತಕ್ಕಂಥ ಏನು ಬೆಲೆ ವಿರುದ್ಧ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾಳೆ ಮಂಗಳವಾರ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಕೈಗೊಂಡಿದ್ದೀವಿ. ನಮ್ಮ ಎಲ್ಲ ತಾಲೂಕಿನ ತಾಲೂಕಾಧ್ಯಕ್ಷರುಗಳು, ಸಿಂಧೂರಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಜಿ ಮಂತ್ರಿಯಾಗಿರ್ತಕ್ಕಂಥ ವೆಂಕಟ ನಾಡಗೌಡ ನೇತೃತ್ವದಲ್ಲಿ, ಮಾನವಿಯಲ್ಲಿ ರಾಜ ವೆಂಕಟ ನಾಯಕ್ ಅವರ ನೇತೃತ್ವದಲ್ಲಿ, ಲಿಂಗಸೂರಿನಲ್ಲಿ ಸಿದ್ದು ಬಗ್ಗೆ ಅವರ ನೇತೃತ್ವದಲ್ಲಿ ಮತ್ತು ದೇವದುರ್ಗದಲ್ಲಿ ಕರಿಯಮ್ಮ ಅವರ ನೇತೃತ್ವದಲ್ಲಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಬಹಳ ವ್ಯವಸ್ಥಿತವಾಗಿ ಕೋವಿಡ್ನ ನಿಯಮಗಳನ್ನು ಮೀರಲಾದರೆ ಅಂತರವನ್ನು ಕಾಪಾಡಿಕೊಂಡು
ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ತಾಲೂಕು ಘಟಕಗಳ ಪದಾಧಿಕಾರಿಗಳು ವ್ಯವಸ್ಥಿತವಾಗಿ ಈ ಒಂದು ಹೋರಾಟವನ್ನು ಮತ್ತು ಅಲ್ಲಿನ ತಹಸೀಲ್ದಾರ್ಗಳಿಗೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ನಾನು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಮಾಡಿಕೊಡ್ತೇನೆ. ಜೆಡಿಎಸ್ ಹಿರಿಯ ಮುಖಂಡ ಯೂಸುಫ್ ಖಾನ್ ಮಾತನಾಡಿ, ನಗರದಲ್ಲಿ ರಾಜ್ ಕಾಲುವೆಗಳು ಒತ್ತುವರಿಯಾಗಿದ್ದರಿಂದ ಚರಂಡಿ ನೀರು ಹರಿದು ಹೋಗುತ್ತಿಲ್ಲ. ರಾಜ್ ಕಾಲುವೆಯಲ್ಲಿ ಹೂಳು ತೆಗೆಯುತ್ತಿದ್ದು ಕೇವಲ ಫೋಟೋ ಪೋಸ್ಗಾಗಿ ಶಾಸಕರು ಮುಂದೆ ನಿಂತು ಮಾಡಿಸಿದ್ದಾರೆ. ಅದು ಸಹ ಒಂದೆರಡು ದಿನಗಳಲ್ಲಿ ಕೆಲಸ ಮಾಡಿದ್ದಾರೆ ಎಂದರು. ಪ್ರತಿ ಬಾರಿ ನಗರದಲ್ಲಿ ಮಳೆಯಾದಾಗ ನೀರು ತಗ್ಗು ಪ್ರದೇಶದಲ್ಲಿ ಮನೆಗಳಿಗೆ ನುಗ್ಗುತ್ತಿವೆ. ನಗರದಲ್ಲಿರುವ ಎಲ್ಲವೂ ರಾಜ್ ಕಾಲುವೆಗೆ ಒತ್ತುವರಿ ತೆರವು ಮಾಡಬೇಕು. ಎಲ್ಲವೂ ಹೂಳೆತ್ತುವ ಕೆಲಸ ಮಾಡಿದರೆ ಚರಂಡಿ ನೀರು ಸರಾಗವಾಗಿ ಹರಿಯುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಶಿವಶಂಕರ್, ವಕೀಲ್ ರಾಮಕೃಷ್ಣ, ವಿಶ್ವನಾಥ್ ಪಟ್ಟಿ, ನರಸಿಂಹರು ಸೇರಿದಂತೆ ಅನೇಕರು ಇದ್ದರು. ಬಾಲ್ಯ ವಿವಾಹ ನಡೆಯುತ್ತಿರುವ ಅಡ್ಡೆ ಮೇಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಪೊಲೀಸರು ದಾಳಿ ಮಾಡಿ ಮದುವೆಯನ್ನು ತಡೆದಿರುವ ಘಟನೆ ನಗರದ ಜಲಾಲ್ ನಗರದ ರೈತರ ಕಾಲೋನಿಯಲ್ಲಿ ಜರುಗಿದೆ. ಜಲಾಲ್ ನಗರದ ರೈತರ ಕಾಲೋನಿಯಲ್ಲಿ ವರನ ಸ್ವಗೃಹದಲ್ಲಿ ಇಂದು ಬೆಳಗಿನ ಜಾವ ಮದುವೆ ಮಾಡಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಮಕ್ಕಳ ಸಹಾಯವಾಣಿ ಘಟಕಕ್ಕೆ ಬಂದ ದೂರಿನ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿ ಮದುವೆಯಾಗುವುದನ್ನು ತಡೆದಿದ್ದಾರೆ. ವರ ವಧುವಿನ ವಯಸ್ಸಿನ ದಾಖಲೆಗಳನ್ನು ಪರಿಶೀಲಿಸುವಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಅಧಿಕಾರಿಗಳ ಮುಂದೆ ಇಬ್ಬರನ್ನು ಹಾಜರುಪಡಿಸುವುದಾಗಿ ತಿಳಿದುಬಂದಿದೆ. ಈ ದಾಳಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ, ಖಾಜಾಬಿ, ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ಪಿಎಸ್ಐ, ಅಂಗನವಾಡಿ ಕಾರ್ಯಕರ್ತೆಯರು ಇದ್ದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗುತ್ತಿದ್ದು, ಸಾರ್ವಜನಿಕರು ಕೊರೋನಾ ಲಸಿಕೆ ಪಡೆದು ರಕ್ಷಿಸಿಕೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ ಮಾಡಿದರು. ನಗರದಲ್ಲಿ ಲಸಿಕೆ ನೀಡಲು 34,000 ಲಸಿಕೆಗಳನ್ನು ಪೂರೈಸಲಾಗಿದೆ. 2,000 ಬ್ಲ್ಯಾಕ್ ಫಂಗಸ್ ಚುಚ್ಚುಮದ್ದು ಸರಬರಾಜು ಮಾಡಲಾಗಿದೆ. ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ ಲಸಿಕೆ ಪಡೆಯುವಂತೆ ಮನವಿ ಮಾಡಿದ್ದಾರೆ. 45 ವರ್ಷ ಮೇಲ್ಪಟ್ಟವರು ಹಾಗೂ 18 ವರ್ಷ ಮೇಲ್ಪಟ್ಟವರು ಸಹ ಲಸಿಕೆ ವಿತರಣೆ ಮಾಡಲಾಗುತ್ತದೆ. ಜನರು ಆತಂಕ ವಿಳಂಬ ಮಾಡದೆ ಲಸಿಕೆಯನ್ನು ಪಡೆಯಬೇಕೆಂದರು. ಗ್ರಾಮೀಣ ಪ್ರದೇಶದ ಜನರು ಹೆಚ್ಚು ಲಸಿಕೆ ಪಡೆಯಲು ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ. ಜಿಲ್ಲೆಯ 21 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 4, ಮಾನ್ವಿ 4, ದೇದುರ್ಗ 6, ಲಿಂಗಸೂರು 7 ಪ್ರಕರಣಗಳು ವರದಿಯಾಗಿವೆ. ಸಿಂಧನೂರು ತಾಲೂಕಿನಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. 1,721 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 1,700 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 21 ಜನರಲ್ಲಿ ಮಾತ್ರ ಸೋಂಕು ಪತ್ತೆಯಾಗಿದೆ. ಕಳೆದ 129 ದಿನಗಳಿಂದ ಲಾಕ್ಡೌನ್ ಸಂಕಷ್ಟಕ್ಕೆ ಸಿಲುಕಿರುವ ನಿರ್ಗತಿಕರು, ವೃದ್ಧರಿಗೆ ಆಹಾರ ವಿತರಿಸುತ್ತಿರುವ ಅಪು ಬಿ ಗ್ರೇಡ್ ಮತ್ತು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಇಂದು ಮಂತ್ರಾಲಯದ ಭಿಕ್ಷುಕರಿಗೆ ಉಪಹಾರ ವಿತರಣೆ ಮಾಡಲಾಯಿತು. ಮಂತ್ರಾಲಯ ದೇವಸ್ಥಾನ ಮುಚ್ಚಿದ್ದರಿಂದ ಸಂಕಷ್ಟದಲ್ಲಿ ಇರುವ ಜನರಿಗೆ ಸಂಘಟನೆಯಿಂದ ಉಪಹಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಪು ಬಿ ಗ್ರೇಡ್ ಅಧ್ಯಕ್ಷ ಸಾದಿಕ್ ಖಾನ್ ಯರಗೇರ, ವಿಜಯ್ ಕುಮಾರ್, ಮೊಹಮ್ಮದ್ ನಿಸಾರ್, ಶಂಕರ್, ಶಿವು, ಪ್ರಾಣೇಶ್ ಸೇರಿದಂತೆ ಅನೇಕರು ಇದ್ದರು. ಅಪ್ಪು ಯೂತ್ ಬ್ರಿಗೇಡ್ ಮತ್ತು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ರಾಯಚೂರು ನಗರದಲ್ಲಿ ಇಡೀ ನಮ್ಮ ತಂಡ 128 ದಿನಗಳ ಕಾಲದಿಂದ ಹಿಂದಿನ ಲಾಕ್ಡೌನ್ನಿಂದ ಇಲ್ಲಿಯ ಲಾಕ್ಡೌನ್ವರೆಗೂ ಊಟವನ್ನು ವಿತರಣೆ ಮಾಡಲಾಗುತ್ತಿದ್ದು, ಅದು ನಮ್ಮ ಪುನೀತಣ್ಣವರು ಗಮನಕ್ಕಾದ ಅವರು ಕರೆ ಮಾಡಿ ಸ್ಪಂದಿಸಿದರು, ಅಭಿನಂದನೆಗಳು ತಿಳಿಸಿದರು. ಮತ್ತು ನಮ್ಮ ಪ್ರಾಣೇಶ್ ಬ್ರದರ್ ಮಂತ್ರಾಲಯದಲ್ಲಿ ಇರ್ತಾರ, ನಾವು ರಾಯಚೂರಿನಲ್ಲಿ ಮಾಡುತ್ತಿರುವಂಥ ಸೇವೆಯನ್ನು ಗುರುತಿಸಿ ನಮ್ಮ ಮಂತ್ರಾಲಯದಲ್ಲಿ ಬಂದು ನಿರ್ಗತಿಕರಿಗೆ ಊಟವನ್ನು ವಿತರಣೆ ಮಾಡಂತ ಹೇಳೋದಕ್ಕೆ ನಾವು ಬಂದಿರುತ್ತೇವೆ. ಮೊದಲನೇದಾಗಿ ನಾವು ಮಾಡ್ತಿರುವಂಥ ಕೆಲಸವನ್ನು ಗುರುತಿಸಿದ ಪ್ರಾಣೇಶ್ ಬ್ರದರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
ಒಂದು ಪೇಪರ್ ಅದಕ್ಕೆ ಒಂದು ಪೋಸ್ಟ್ ಕೊಡ್ತೀವಿ, ಅದೇ ಫೋಟೋ ನೋಡಿ ಆಮೇಲೆ ಎಲ್ಲರಿಗೂ ಫೋಟೋ ಬಡಿ ನಾನು ಡೈರೆಕ್ಟ್ ಮಾಡ್ಕೊಂತೀನಿ. ಇನ್ನು ಯಾರ್ಯಾರು ಬೇಕು ಬರ್ರಿ ಬರ್ರಿ ಬರ್ರಿ. ಮಹಾಮಾರಿ ಕೊರೋನಾ ಸೋಂಕು ಹರಡದಂತೆ ಮಕ್ಕಳನ್ನು ರಕ್ಷಣೆ ಮಾಡುವುದು ಪಾಲಕರ ಮತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುದರ್ಶನ್ ಹೇಳಿದರು. ಅವರು ಕಲ್ಮಲ ಗ್ರಾಮ ಪಂಚಾಯಿತಿಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆ ದೇವದುರ್ಗ ಹಾಗೂ ಮಕ್ಕಳ ಹಕ್ಕುಗಳ ಶಿಕ್ಷಣ ಮತ್ತು ಜಾಗೃತಿ ಆಂದೋಲನ ಕ್ರೀಮ್ ಯೋಜನೆಯ ನೇತೃತ್ವದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಅಂಶಗಳು ಹಾಗೂ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯ ಗುರಿ, ಉದ್ದೇಶ, ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಲಾಯಿತು. 1 ವರ್ಷದಿಂದ 18 ವರ್ಷದ ಒಳಗಡೆ ಇರುವಂತಹ
ಮಕ್ಕಳಿಗೆ ಕೊರೋನಾ ವೈರಸ್ನಿಂದ ರಕ್ಷಣೆ ಮಾಡಬೇಕೆಂದರು. ಜಿಲ್ಲಾ ಸಂಯೋಜಕ ಸಿದ್ದಲಿಂಗಪ್ಪ ಕಾಕರ್ಕಲ್ ಮಾತನಾಡಿ, ಪ್ರತಿಯೊಬ್ಬರೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸ್ಯಾನಿಟೈಸರ್ ಬಳಸಿ ಮಾಸ್ಕ್ ಧರಿಸಿ ಕೊರೋನಾ ವೈರಸ್ ತಡೆಯೋಣ ಎಂದು ತಿಳಿಸಿದರು. ಪ್ರತಿ ವಾರ್ಡಿನಲ್ಲಿ ಸಭೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತಾಲೂಕು ಸಂಯೋಜಕ ಅರುಣ್ ಕುಮಾರ್, ಶಾಲೆಯ ಶಿಕ್ಷಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಲೆಕ್ಕಾಧಿಕಾರಿಗಳು, ಪಂಚಾಯಿತಿಯ ಸರ್ವ ಸದಸ್ಯರು, ಯುವ ಮಂಡಳಿಯ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರು, ಮಕ್ಕಳ ಸಹಾಯವಾಣಿ ಯೋಜನೆಯ ತಂಡ ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಿದರು. ಹೆಮಾರಿ ಕೊರೋನಾ ಎರಡನೇ ಅಲೆ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೇ ಇದ್ದು ಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂದು ಭಾರತ ಸೇವಾದಳ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರು ತಿಳಿಸಿದರು. ಅವರು ಇಂದು ನೆಹರು ಯುವ ಕೇಂದ್ರದಲ್ಲಿ ಭಾರತ ಸರ್ಕಾರ, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಆಯುಷ್ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಭಾರತ ಸೇವಾದಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆನ್ಲೈನ್ ಯೋಗ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಡೀ ವಿಶ್ವದಲ್ಲಿ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ. ಆದರೆ ಈ ಬಾರಿ ಕೊರೋನಾ ಇದ್ದ ಕಾರಣ ಮನೆಯಲ್ಲಿಯೇ ಯೋಗ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಈ ಆನ್ಲೈನ್ ಶಿಬಿರದಲ್ಲಿ ಸುಮಾರು 152 ಜನ ಶಿಕ್ಷಕರು ಭಾಗವಹಿಸಿದ್ದು ಸಂತೋಷವಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಶಿಬಿರ ಯಶಸ್ವಿಗೊಳಿಸಿ ಮನೆಯಲ್ಲಿ ಕುಟುಂಬದ ಜೊತೆಗೆ ಯೋಗ ಮಾಡಲು ಹೇಳಿದರು. ದೈಹಿಕ ಶಿಕ್ಷಣ ಅಧಿಕಾರಿ ಪರಶುರಾಮ್ ಮಾತನಾಡುತ್ತಾ, ಆನ್ಲೈನ್ ಶಿಬಿರದಲ್ಲಿ ಕಲಿತ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಆನ್ಲೈನ್ನಲ್ಲಿ ಸರಳವಾಗಿ ಆಸನಗಳನ್ನು ಮಾಡಿಸಬೇಕೆಂದು ಹೇಳಿದರು. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಸುಚೇತಾ ಅವರು ಸಸಿಗೆ ನೀರೆರೆಯುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ಸೇವಾದಳದ ಸಂಪನ್ಮೂಲ ಶಿಕ್ಷಕ ಶಿವಕುಮಾರ್ ಬಳಿಗಾರ್ ಸ್ವಾಗತಿಸಿದರು. ನೆಹರು ಯುವ ಕೇಂದ್ರ ಯುವ ಸಮನ್ವಯ ಅಧಿಕಾರಿ ವಿಪಿನ್ ಕುಮಾರ್ ಅವರು ಉಪಸ್ಥಿತರಿದ್ದರು. ಭಾರತ ಸೇವಾದಳ ವಿಭಾಗ ಘಟಕ ವಿದ್ಯಾಸಾಗರ್ ಚಿಮಣಗೇರಿ ನಿರೂಪಿಸಿದರು. ಜಿಲ್ಲಾ ಕಾರ್ಯದರ್ಶಿ ಜಿಎಸ್ ಹಿರೇಮಠ್ ವಂದಿಸಿದರು. ಯೋಗವನ್ನು ದೀಪ್ ಮಹೇಶ್ ಹಾಸನ್ ನಡೆಸಿಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರವಿವಾರ ಕರ್ಫ್ಯೂಗೆ ಜನರಿಂದ ದೊರೆಯದ ಸ್ಪಂದನೆ. ಮಾಂಸ ಮಾರಾಟ ವ್ಯಕ್ತಿಯ ಪೊಲೀಸ್ ವಶಕ್ಕೆ, ಕಾಲಿನಿಂದ ಒದ್ದು ತರಕಾರಿ ಬೀದಿಗೆ ಚೆಲ್ಲಿದ ಪಿಎಸ್ಐ. ಸೋಮವಾರದಿಂದ ಬಸ್ ಸಂಚಾರ ಪ್ರಾರಂಭ, ಸಿಬ್ಬಂದಿಗಳಿಂದ ಬಸ್ಗಳ ದುರಸ್ತಿ, ರಾಸಾಯನಿಕ ಸಿಂಪಡಣೆ. ವಾಸವಿ ಪೀಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಪೀಠಾರೋಹಣ, ಆರ್ಯವೈಶ್ಯ ಮಹಾಸಭಾದಿಂದ ವಿಶೇಷ ಪೂಜೆ, ಅನ್ನದಾನ. ನಗರಸಭೆ ಅಧ್ಯಕ್ಷರಿಂದ ಸದಸ್ಯರಿಗೆ ಬಂಗಾರದ ಉಂಗುರ ಕೊಡುಗೆ, ಇಂಧನ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಹೋರಾಟ, ಎಂ ವಿರೂಪಾಕ್ಷಿ. ಬಾಲ್ಯ ವಿವಾಹ ತಡೆದ ರಕ್ಷಣಾ ಸಮಿತಿ, ಪಾಲಕರಿಗೆ ಎಚ್ಚರಿಕೆ. ಕೊರೋನಾ ಲಸಿಕೆ ಪಡೆಯಲು ಜನತೆಗೆ ಮುಂದಾಗಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಇಪ್ಪತ್ತೊಂದು ಜನರಲ್ಲಿ ಕೊರೋನಾ ಸೋಂಕು. ಕೊರೋನಾ ವೈರಸ್ನಿಂದ ಮಕ್ಕಳನ್ನು ರಕ್ಷಿಸಿ, ಸುದರ್ಶನ್. ಮತ್ತು ವಿಶ್ವ ಯೋಗ ದಿನಾಚರಣೆ, ಕೊರೋನಾ ಸೋಂಕಿನಿಂದ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲು ಬಸವಪ್ರಭು ಸಲಹೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳ
ಉಪನ್ಯಾಸಗಳನ್ನು ಪ್ರಯೋಜಿಸಿದವರು. ನನ್ನನ್ನು ರಾಯಚೂರು ನಗರಸಭೆಯ ನೂತನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿದ ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಧನ್ಯವಾದ ತಿಳಿಸುತ್ತಿರುವವರು ಎಸ್ ರಾಜು, ನಗರಸಭೆ ಸದಸ್ಯರು, ನಾಮನಿರ್ದೇಶಿತ, ಹರಿಜನವಾಡ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men. Beside Vegetable Market, Cloth Bazaar, Raichur. कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.